brought to you by Vigard. ಬಿಜೆಪಿ ವಿರುದ್ಧ ಚೊಂಬಿನ ಜಾಹೀರಾತು ವಿಚಾರ ಅದು ಬರೀ ಚೊಂಬಲ್ಲ, ಬಿಜೆಪಿಯವರು ಕೊಟ್ಟಿರೋ ಖಾಲಿ ಚೊಂಬು ಅಂತ ಬಿಜೆಪಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ವಿರುದ್ಧ ಚೊಂಬಿನ ಜಾಹೀರಾತನ್ನ ಕಾಂಗ್ರೆಸ್ ಏನು ಕೊಟ್ಟಿತ್ತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ನೀಡಿದ್ದಾರೆ ಸಿದ್ದರಾಮಯ್ಯ. ಅಂದ್ರೆ ಬರೀ ಚೊಂಬಲ್ಲ, ಅದು ಬಿಜೆಪಿಯವರು ಕೊಟ್ಟಿರುವ ಖಾಲಿ ಚೊಂಬದು. 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ರಲ್ಲ, ಕೊಟ್ರ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರಲ್ಲ, ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಅಂದ್ರಲ್ಲ, ಮಾಡಿದ್ರ? ಅದಕ್ಕೆ ಅವರು ಖಾಲಿ ಚೊಂಬು ಅಂತ ಇರೋದು. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಖಾಲಿ ಚೊಂಬಿನ ಅಭಿಯಾನವನ್ನ ಕೂಡ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಹೀರಾತನ್ನ ಕೂಡ ಕಾಂಗ್ರೆಸ್ ನೀಡಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಅವ್ರಿಗೆ ಅಶೋಕನ್ ಕೇಳಿ 15 ಲಕ್ಷ ಕೊಡ್ತೀವಿ ಅಂದ್ರಲ್ಲಪ್ಪ, ಕೊಟ್ರ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರಲ್ಲ, ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರಲ್ಲ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮಾಡಿದ್ರ? ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರು ಬತ್ತಾ? ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂದ್ರೆ ಇಳಿಸಿದ್ರ? ಅದಕ್ಕೆ ಖಾಲಿ ಚೊಂಬು ಅಂತ ಅನ್ನೋದು. ಅವ್ರಿಗೆ ಅಶೋಕನ್ ಕೇಳಿ 15 ಲಕ್ಷ ಕೊಡ್ತೀವಿ ಅಂದ್ರಲ್ಲಪ್ಪ, ಕೊಟ್ರ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರಲ್ಲ, ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರಲ್ಲ, ಮಾಡಿದ್ರ? ಅಚ್ಚೇ ದಿನ ಬರ್ತದೆ ಅಂತ ಹೇಳಿದ್ರು ಬತ್ತಾ? ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂದ್ರೆ ಇಳಿಸಿದ್ರ? ಅದಕ್ಕೆ ಖಾಲಿ ಚೊಂಬು ಅಂತ ಅನ್ನೋದು. ಇನ್ನು ಬಿಜೆಪಿ ವಿರುದ್ಧ ಚೊಂಬಿನ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಪಡಸಾಲೆಯಲ್ಲಿ ಸದ್ದು ಮಾಡ್ತಾ ಇದೆ. ಬಿಜೆಪಿಗೆ ಚೊಂಬು ಕೊಡೋಣ ಅಂತ ಡಿಸಿಎಂ ಡಿಕೆಶಿ ಕಿಡಿಕಾರಿದ್ದಾರೆ. ಇತ್ತ ಕರೆ ಕೊಟ್ಟಿದ್ದಾರೆ. ಇತ್ತ ತಿರುಗೇಟು ಕೊಟ್ಟಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಕನ್ನಡಿಗರ ತೆರಿಗೆ ಹಣ ರಾಜ್ಯ ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಲೂಟಿ ಹಣ ತಲೆ ಮೇಲೆ ಹೊತ್ತ ಚಿತ್ರ ಹಾಕಬೇಕಾಗಿತ್ತು ಅಂತ ಕೂಡ ಹೇಳಿದ್ದಾರೆ. ಇವತ್ತು ಪೇಪರ್ ನೋಡಿದ್ದೀರಾ, ಬಿಜೆಪಿ ಅವ್ರದ್ದು ಚೊಂಬು ಅಂತ ಬಂದ್ಬಿಟ್ಟಿದೆ ಅಂತ ಅಡ್ವರ್ಟೈಸ್ಮೆಂಟ್. ಹಂಗೆ ಜನ ಕ್ಯಾಂಡಿಡೇಟು ಓಟಲ್ಲೂ ಚಂಪ್ ಕೊಡ್ತಾರೆ. ಅವ್ರು ಹೆಂಗ್ ಚಂಪ್ ಕೊಟ್ಟವ್ರೆ ಅವ್ರಿಗೆ ವಾಪಸ್ ಚಂಪ್ ಕೊಡ್ತಾರೆ. ಇದೇ ಅವ್ರಿಗೆ ಗ್ಯಾರಂಟಿ. ಏನ್ ಗ್ಯಾರಂಟಿ? ಚಂಬೆ ಗ್ಯಾರಂಟಿ. ಅವರ ನಡವಳಿಕೆ ಪ್ಲಸ್ ಅವರಲ್ಲಿರ್ತಕ್ಕಂಥ ಕೀಳು ಅಭಿರುಚಿ ಇದೆಯಲ್ಲ, ಅದು ಚಂಬಿನ ಚಿತ್ರ ಎಲ್ಲ ತೋರಿಸ್ಬೇಕಾಗಿದ್ದು. ಕರ್ನಾಟಕ ರಾಜ್ಯದ ಜನತೆ ತೆರಿಗೆ ಹಣ ಇದೆಯಲ್ಲ, ತುಂಬಿ ಲೂಟಿ ಹೊಡಿತವ್ರಲ್ಲ, ಆ ಚಿತ್ರ ಹಾಕಬೇಕಾಗಿತ್ತು ಅವರು. ನನ್ನ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ನವರು ಕನ್ನಡಿಗರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಲೂಟಿ ಮಾಡ್ತಿರೋದು ಕರ್ನಾಟಕದಲ್ಲಿ ಈ ಸರ್ಕಾರ ಆ ತುಂಬಿ ಎತ್ಕೊಂಡು ಹೋಗ್ತಿರೋದು ತಲೆ ತುಂಬಿಕೊಂಡು ಅದನ್ನು ಹಾಕೊಂಡಿದ್ರೆ ಚೆನ್ನಾಗಿತ್ತು ಅವರಿಗೆ. ಇನ್ನು ಕಾಂಗ್ರೆಸ್ ಜಾಹೀರಾತಿಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದೆಯಾ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗುಡುಗಿದ್ದಾರೆ. ಇತ್ತ ಕೈ ನಾಯಕರ ಕಾಲೆಳೆದಿರುವ ಅಶೋಕ್ ನಿಮ್ಮ ಯೋಗ್ಯತೆಗೆ ಒಂದು ಚೊಂಬು ನೀರು ಕೊಟ್ಟಿಲ್ಲ ಅಂತ ಕುಟುಕಿದ್ದಾರೆ. ಮಾನ ಮರ್ಯಾದೆ ಏನಾರ ಕಾಂಗ್ರೆಸ್ ಪಕ್ಷದವ್ರಿಗೆ ಸರ್ಕಾರದವ್ರಿಗೆ ಇದ್ರೆ ಅವ್ರೇನ್ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕು. ರಾಜ್ಯದ ಜನತೆ ಮುಂದೆ, ದೇಶದ ಜನತೆ ಮುಂದೆ ಹೇಳಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ 66 ಕೋಟಿ ಮಹಿಳೆಯರಿಗೆ, ಅಂದ್ರೆ 1 ಲಕ್ಷ ರೂಪಾಯಿ ಒಬ್ರು ಮಹಿಳೆಯರಿಗೆ ಅಂತ ಹೇಳಿದ್ರೆ 66 ಕೋಟಿ ಮಹಿಳೆಯರಿದ್ದಾರೆ. ಎಷ್ಟಾಯ್ತು? ಹೆಚ್ಚು ಕಮ್ಮಿ 60-65 ಲಕ್ಷ ಕೋಟಿ ಅದಕ್ಕೆ ಬೇಕಾಗ್ತದೆ. ಈ ರೀತಿ ಜನರಿಗೆ ಟೋಪಿ ಹಾಕೊಂಡು ಗ್ಯಾರಂಟಿಗಳು ನೆಪ ಮಾಡಿಕೊಂಡು ಜನರಿಗೆ ಟೋಪಿ ಹಾಕ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇವತ್ತೇನು ಇವರು ಚೊಂಬು ಹಿಡ್ಕೊಂಡು ಹೊರಟಿದ್ದಾರೆ. ಜನ ಚೊಂಬು ಕೊಟ್ಟಿದ್ದಾರೆ. ಏನು ಇಡೀ ದೇಶದಲ್ಲಿ 400ಕ್ಕೂ ಹೆಚ್ಚು ಸಂಸದರು ಗೆದ್ದಿದ್ರು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ. ಇವತ್ತು 40ಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಜನ ಇವರಿಗೆ ಮಂಗಳಾರತಿ ಎತ್ತಿದ್ರಿಂದಲೇ ಇವತ್ತು ಈ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರತಕ್ಕಂಥದ್ದು. ಇವತ್ತೇನು ತಮ್ಮ ಏನು ಜಾಹೀರಾತು ಕೊಟ್ಟಿದ್ದಾರೆ, ಇವತ್ತು ರಾಜ್ಯದ ಜನರ ಮರ್ಯಾದೆ ತೆಗಿತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರ್ತಕ್ಕಂಥದ್ದು. ಇವ್ರಿಗೆ ತಕ್ಕ ಉತ್ತರ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಈ ರಾಜ್ಯದ ದೇಶದ ಮತದಾರರೇ ಈ ಮುಂದಿನ ಲೋಕಸಭಾ ಚುನಾವಣೆ ಉತ್ತರ ನೀಡ್ತಾರೆ. ಈ ದೇಶದಲ್ಲಿ ಕಾಂಗ್ರೆಸ್ ಎಷ್ಟು ಜನಕ್ಕೆ ಚೊಂಬು ಕೊಟ್ಟು ಕಳೆದ 60 ವರ್ಷ ಈ ದೇಶವನ್ನು ಆಳದಂತ ಕಾಂಗ್ರೆಸ್ ಪಾರ್ಟಿ ಕೋಟ್ಯಾಂತರ ಜನ ಬಡವರಿಗೆ ಚೊಂಬು ಕೊಟ್ಟಿರುವಂತದ್ದು ಜಗತ್ ಜಾಹೀರಾತ. ಗರೀಬಿ ಹಟಾವೋ
ಈ ದೇಶದಲ್ಲಿ ಗರೀಬರೇ ಇರಲ್ಲ ಅಂತ ಹೇಳಿದ್ರು. ನಮ್ಮ ಕರ್ನಾಟಕದಲ್ಲೇ BPL ಸಂಖ್ಯೆ 1 ಕೋಟಿ ದಾಟ್ಬಿಟ್ಟಿದೆ. BPL ಸಂಖ್ಯೆ. ಚೊಂಬ ಕೊಟ್ರಲ್ಲ, ದೊಡ್ಡ ಚೊಂಬ ಕೊಟ್ಟಿದ್ರೆ 10 kg ಅಕ್ಕಿ ಕೊಡ್ತೀರಿ ಅಂದ್ರಿ. ಚೊಂಬ 1 kgನೂ ಕೊಡ್ಲಿಲ್ಲಲ್ಲ. 10 kg ಅಕ್ಕಿ. ಚೊಂಬಲ್ಲಿ ಅಕ್ಕಿನೇ ಇಲ್ಲ. ಚೊಂಬ ಖಾಲಿ ಆಗ್ಬಿಟ್ಟಿದಲ್ಲ. ಬರಕ್ಕೆ ಪ್ರತಿ ವರ್ಷ 5,000 ಕೋಟಿ ಪ್ರಣಾಳಿಕೆಯಲ್ಲಿ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ. ಚೊಂಬ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ. ಬಡ್ಜೆಟಲ್ಲಿ ಓದೋದು, ಪದೇ ಓದೋದು. ನಾವೆಲ್ಲ ಬೈಕಾಟ್ ಮಾಡಿದ್ರಿ. ಮರ್ಡರ್ಗಳ ಮೇಲೆ ಮರ್ಡರ್, ಭಯೋತ್ಪಾದನಾ ಕೃತ್ಯ ನಿರಂತರ, ಲವ್ ಜಿಹಾದ್, ಕೊಲೆ, ಸುಲಿಗೆ, ಕಾನೂನು ಸುವ್ಯವಸ್ಥೆ ಅಂತ ಎಕ್ಕುಟ್ಟ ಔಟ್ ಇದೆ. ಗೃಹ ಸಚಿವರ ಇದಾರೋ ಇಲ್ಲೋ ಅಂತ ಹುಡುಕ್ತಾ ಇದ್ದಾರೆ ಈಗ. ಗೃಹ ಸಚಿವರು ಯಾರು ಅಂತ ಆ ಸ್ಥಿತಿ ಆಗಿದೆ ಇವತ್ತು. ಕೇಳೋರು ಯಾರು ಇಲ್ಲ. ಇದು ಚೊಂಬತಾನೆ. ಎಷ್ಟು ಯೋಜನೆಗಳನ್ನ, ನೀರಾವರಿ ಯೋಜನೆಗಳನ್ನ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಕೃಷ್ಣೆಯ ಕಣ್ಣೀರನ್ನ ನಾವು ಒರೆಸ್ತೀರಿ. ಕೃಷ್ಣೆಯ ಕಣ್ಣೀರು 50,000 ಕೋಟಿ ಅಂದ್ರು. 5 ರೂಪಾಯಿ ಕೊಟ್ಟಿಲ್ಲ. 5 rupees 50,000 ಕೋಟಿ ಕೃಷ್ಣೆಯ ಕಣ್ಣೀರು. ಪುಸ್ತಕನೇ ಬಿಡುಗಡೆ, ದೊಡ್ಡದ ಹಿಡ್ಕೊಂಡು ಎಲ್ಲ ಬಿಡುಗಡೆ ಮಾಡಿದ್ದೆ. 5 rupees, ಜಸ್ಟ್ 5 rupees ಕೊಟ್ಟಿದ್ದೀರಾ ಸಿದ್ದರಾಮಯ್ಯನವರೇ? ಸಾಕಾ ಚೊಂಬು ನಿಮಗೆ? Brought to you by Vigard.